ನೋಡಿ ನಮ್ಮ ವಿಡಿಯೋ ನೋಡಿ ನೀನು ನಕ್ಕೊತ್ತೆ ಮಾತಾಡಿದ್ದೀವಲ್ಲ ನಾವು. ನಿನ್ನೇನೂ ಸತ್ಯನೇ ಹೇಳಿದೆ, ಇವತ್ತೂ ಸತ್ಯನೇ ಹೇಳ್ತೀವಿ, ನಾಳೆನೂ ಸತ್ಯನೇ ಹೇಳ್ತೀವಿ. ಯಾರಿಗೆ? ನಾನು ಇವತ್ತಿನಕ್ಕಿಂತ ಜಾಸ್ತಿ ನಿನಗೆ ಖುಷಿ ಇದೆ. ಇವತ್ತು ಸ್ವಲ್ಪ ನಿದ್ದೆ ಬರ್ತಾ ಇದೆ. ಅಲ್ಲ ಇದು ನೋಡಿ, ಇದು ಈ BJP ಪಕ್ಷ ಇವತ್ತೊಂದು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಬಂಡವಾಳ ಏನಿದೆ, ಅವರ ಷಡ್ಯಂತ್ರಗಳು, ನರೇಂದ್ರ ಮೋದಿಯವರ BJP ಸರ್ಕಾರದ ಷಡ್ಯಂತ್ರ ಇವತ್ತೊಂದು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ಇವತ್ತೊಂದು ದಿವಸ ಬಯಲಾಗಿದೆ ಅವ್ರ ಬಣ್ಣ. ಇವತ್ತೊಂದು ದಿವಸ ಸ್ವಲ್ಪ ಇನ್ನು ಮುಂದೆ ಮಾನ ಮರ್ಯಾದೆ ಇದ್ದರೆ ಇನ್ನು ಮುಂದೆ ಇಂಥ ಕೆಲಸಕ್ಕೆ ಅವ್ರು ಕೈ ಹಾಕಬಾರ್ದು. ಬಹುಶಃ ಅದು ಅಂತಿಮ ಅಂತ ಭಾವಿಸ್ತೀನಿ. ಸಂಕ್ರಾಂತಿ ಮತ್ತು ದೀಪಾವಳಿನೋ ಮತ್ತೆ ಇದು ಮಾಡೋದು ಸ್ಟಾರ್ಟ್ ಮಾಡಿದರೆ ಇಷ್ಟು ಸಲ ಅನೇಕ ಸಲ ಡೆಡ್ಲೈನ್ ಕೊಟ್ಟು ಅವ್ರಿಗೆ ಅಪಮಾನ ಆಗಿದೆ. ಇನ್ನು ಬಹುಶಃ ಅಲ್ಲಿ ಏನೋ ಆಗ್ತದೆ ಗೊತ್ತಿಲ್ಲ. ಕ್ರಾಂತಿ ಒಳಗಡೆ ಆ ಪಕ್ಷದಲ್ಲಿ ಯಾರ ಬುಡಕ್ಕೆ ಇವತ್ತು ದಿವಸ ಬೆಂಕಿ ಹತ್ತೋದು ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗುತ್ತೆ ಸ್ವಾಭಾವಿಕ. ನೋಡ್ತಾ ಇರೋ ನಾನು ಹೇಳಿದ್ದೀನಲ್ಲ, ನಾನು ಸುಳ್ಳು ಹೇಳಲ್ಲ. ನನ್ನ ಜೊತೆ ಟಚ್ನಲ್ಲಿ ಯಾವತ್ತೂ ಹೋದಾರೆ. ರಮೇಶ್ ಟಚ್ನಾಗಿದ್ದಾರೆ, ನಾಗೇಂದ್ರ ಟಚ್ನಾಗಿದ್ದಾರೆ, ಮಹೇಶ್ ಕುಮಟಳ್ಳಿ ಅವರೇ ನಿನ್ನೆ ರಾತ್ರಿ ನನ್ನ ಜೊತೆ ಮಾತಾಡಿದ್ದಾರೆ. ಮಾತಾಡ್ತಿದ್ದೆ ನಾನು. ನಮ್ಮ ಸ್ನೇಹಿತರಲ್ಲ ಟಚ್ನಲ್ಲಿದ್ದಾರೆ. ಬೇರೆ ಅವ್ರಿಗೆ ಯಾರು ಲೈನ್ ಅವ್ರಿಗೂ ಸಿಕ್ಕಿದ್ದಾರೆ. ದಿನೇಶ್ ಗುಂಡೂರಾವ್ ಜೊತೆ ಮಾತಾಡಿದ್ದಾರೆ. ನಿನ್ನೆ ರಾತ್ರಿ ಮಾತಾಡಿದ್ದಾರೆ 2 ಗಂಟೆಗೆ. ಇಲ್ಲ ಮತ್ತೆ ಕರ್ಕೊಂಡ್ ಬರ್ಬೇಕಾ ನಾವು ಹೋಗಿ? ಇನ್ನು 6 ಜನ ಶಾಸಕರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವರು ಇನ್ನೂ ಬಿಜೆಪಿ ಜೊತೆಗೆ ಯಾರು ಇಲ್ಲ ರೀ. ಯಾರಿದ್ದಾರೆ ಹೇಳ್ರಿ? ರಮೇಶ್ ಜಾರಕಿಹೊಳಿ, ರಮೇಶ್ ನನ್ನ ಸಂಪರ್ಕನಾಗಿದ್ದಾರೆ, ನಾಗೇಂದ್ರ ನನ್ನ ಸಂಪರ್ಕನಲ್ಲಿದ್ದಾರೆ, ಮಹೇಶ್ ಕುಮಟಳ್ಳಿ ನಮ್ಮ ಸಂಪರ್ಕನಾಗಿದ್ದಾರೆ. ಬರ್ತಾರೆ ಅವರು, ಬರ್ತಾರಲ್ಲ. ನಿಮ್ಗೆ ಯಾಕೆ ಅವ್ರು ಏನೋ ಬಾಂಬೆದಾಗ ಇವತ್ತು ಅವ್ರು ನಿಮ್ಗೇನು ಪತ್ರ ತೊಂದರೆ? ಅದು ನಮ್ಮ CLP ಕರೀತಾರಲ್ಲ, ಅವ್ರು ತಿರ್ತಾರೆ ನೋಡಿ. CLP ಕರೀತಾರಲ್ಲ, ನಾವೇನು ಕರೆದಿಲ್ಲ ಅವ್ರನ್ನ. ಈಗ CLP ದಿವಸ ನೋಡ್ತೀರಿ ಎಲ್ಲರೂ. ಕಾಯ್ದು ನೋಡಿ ಸ್ವಲ್ಪ. ಯಾರು? ಹಾಗೇನಿಲ್ಲ. ಯಾರು ಒಬ್ಬ ಶಾಸಕರು, ಇಂಡಿಪೆಂಡೆಂಟ್ ಶಾಸಕರು ಕೂಡ ಇವತ್ತು ಹೋಗ್ತಾ ಇಲ್ಲ. ಈಗ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಶಂಕರ್ ಅಂತ ಹೇಳೋದಲ್ಲ ನಾನು, ಒಟ್ಟು ಹೇಳ್ತೀನಿ. ನಮ್ಮ ಕಾಂಗ್ರೆಸ್ ಶಾಸಕ, ಒಬ್ಬ ಶಾಸಕ ಕಾಂಗ್ರೆಸ್ನವರು ಹೋಗೋದಿಲ್ಲ. ಆದರೆ ಇನ್ನು ಮುಂದೆ BJP ಪಕ್ಷಕ್ಕೆ ತೊಂದರೆ ಇದೆ. ಆ 104 ಜನ ಶಾಸಕರು ಅಲ್ಲಿ ಭಾಳಷ್ಟು ಗೊಂದಲ ಇದೆ, ಅಸಮಾಧಾನ ಇದೆ. ಆ ನಾಯಕರ ಮೇಲೆ ಅಸಮಾಧಾನ ಇದೆ. ಯಾರು ತಲೆ ದಂಡ ಆಗ್ತದೋ ಗೊತ್ತಿಲ್ಲ ನನಗೆ. ನಾವು ಆಪರೇಷನ್ ಮಾಡೋದಲ್ಲ. ಯಾರ ತಲೆ, ಅವ್ರ ಲೀಡರ್ಗಳು ಯಾರು ತಲೆ ದಂಡ ಆಗ್ತದೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಪಮಾನ ಆಯ್ತಲ್ಲ. ಇದು ಅರ್ಥ ಆಗ್ಲಿಲ್ವ ನಿಮ್ಗೆ? ನನಗೆ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಯಾರು ತಲೆ ದಂಡ ಮಾಡ್ತಾರೆ, ಯಾರು ಕಾರಣಕ್ಕರ್ತದ ಅವ್ರ ತಲೆ ದಂಡ ಆಗ್ತದೆ. ಇಲ್ವಾ ಆತಲ್ಲಿ? ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ನೀವು ಹೇಳಿದ್ಮೇಲೆ ನಾವು ತಿಳ್ಕೊತೀವಿ. ರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ದೊಡ್ಡ ಅಪಮಾನ ಆಗಿದೆ. ಇದು ಅಮಿತ್ ಶಾ ಪ್ಲಾನ್ ಇದ್ದಾರೆ, ಅವ್ರ ತಲೆ ದಂಡ ಆಗ್ತದೆ. ಯಡಿಯೂರಪ್ಪನವ್ರದ್ದು ಅವ್ರದ್ದು ಆಗ್ಬೋದು, ಅವ್ರದ್ದು ಆಗುತ್ತೆ ಅಂತ ತಿಳ್ಕೊಳ್ಳಿ. ಹೌದು, ಇಡೀ ನಾಡು ಇವತ್ತೊಂದು ದಿವಸ ಸಿದ್ಧಗಂಗಾ ಸ್ವಾಮೀಜಿಯವರ ಆರೋಗ್ಯದ ಬಗ್ಗೆ ಭಾಳಷ್ಟು ಆತಂಕದಲ್ಲಿದ್ದಾರೆ. ನಾನು ಇವತ್ತು ಬೆಳಗ್ಗೆನೂ ಕೂಡ ಸ್ವಾಮೀಜಿಯವ್ರ ಜೊತೆ ಮಾತಾಡಿದೆ. ನಿನ್ನೆನೂ ಕೂಡ ಡಾಕ್ಟರ್ ಜೊತೆ ಮಾತನಾಡಿದ್ದೀನಿ. ನಾಳೆ ನಾನು ಹೋಗ್ತಾ ಇದ್ದೀನಿ ಕೂಡ. ಅವರ ಪರಿಸ್ಥಿತಿ ಮೊದಲು ಹೆಂಗಿತ್ತು ಹಾಗೇ ಇದೆ. ಕೆಲವೊಂದು ಪ್ಯಾರಾಮೀಟರ್ಸ್ ಇವತ್ತೊಂದು ದಿವಸ ಸ್ಟೇಬಲ್ ಆಗಿದ್ದಾವೆ. ಹೀಗಾಗಿ ಅವ್ರನ್ನ ಮಠಕ್ಕೆ ಶಿಫ್ಟ್ ಮಾಡಿದ್ದಾರೆ ಬೆಳಗ್ಗೆ. ಒಂದೇ ಒಂದು ಇವತ್ತು ಅವರ ಶಕ್ತಿನೇ, ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಒಂದು ಶಕ್ತಿ ಏನಿದೆ, ಅವರಲ್ಲಿರುವಂಥ ಆ ಒಂದು ಅಭೂತಪೂರ್ವವಾದಂಥ ಶಕ್ತಿ ಅವ್ರನ್ನ ಇಲ್ಲಿವರೆಗೆ 111 ವರ್ಷ ಇವತ್ತೊಂದು ಸಾವಿರ ಕಾಪಾಡ್ಕೊಂಡು ಬಂದಿದೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೇವೆ, ಇಡೀ ನಾಡು ಅವತ್ತೊಂದು ಸ್ವಲ್ಪ ಪ್ರಾರ್ಥನೆ ಮಾಡ್ತಾಯಿದೆ. ಅವರು ಇನ್ನೂ ಭಾಳಷ್ಟು ದಿವಸ ನಮ್ಮೊಂದಿಗೆ ಇರಬೇಕು, ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮಲ್ಲಿರಬೇಕು ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ನಾನು ಆ ಪ್ರಾರ್ಥನೆ ಮಾಡ್ತೇನೆ.